ನಮಸ್ಕಾರ, ನಾನ್ ದಿವ್ಯಾ ಜಯಾನಂದ್. ಇವತ್ತು ನಾನು ಇಷ್ಟೊಂದು ರೆಡಿ ಆಗ್ಬಿಟ್ಟು ಎಲ್ಲಿ ಹೋಗ್ತಿದ್ದೀನಿ ಅಂತ ಅನ್ಕೊಂಡ್ರೆ ಸೀದಾ ಇವತ್ತು ನಾನು ಹೋಗಿರೋದು ಕೆಲಸಕ್ಕೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವತ್ತು ನನಗೆ ಸ್ಪೆಷಲ್ ಡೇ ಆ್ಯಂಡ್ ಸ್ಪೆಷಲ್ ಡೇಗೆ ಒಂದು ಬೊಕೇಕ್ ಸಹ ನನಗೆ ಸಿಕ್ತು. ಸೊ ಸ್ಪೆಷಲ್ ಡೇ ಇನ್ನೂ ಸ್ಪೆಷಲ್ ಆಯಿತು. ಅಕ್ಟೋಬರ್ 21 ನನ್ನ ಬರ್ಡೇ. ನನ್ನ ಪ್ರೀಸರಿಗೂ ಇದು ಸ್ಪೆಷಲ್ ಡೇ. ಆಫ್ಟರ್ 15 ಡೇಸ್ ನಾನು ಈ ರೀಲ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬರ್ಡೇ ಅಂತ ಬಂದ್ರೆ ಬಾಯ್ಸ್ಗೆ ಮೇ ಬಿ ಏಜ್ ಆಗೋಯ್ತಲ್ಲ ಅಂತ ತಲೆ ಬಿಸಿ, ಆದ್ರೆ ಹೆಣ್ಮಕ್ಳಿಗೆ ಅವ್ರದೇ ಮನೆ ತವರು ಮನೆ ಆಗೋ ಒಂದು ಕ್ಷಣ ಹತ್ರ ಬರ್ತಿದೆ. ಚಿಕ್ಕವ್ರು ಇರ್ಬೇಕಿದ್ರೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಅನ್ನೋ ಭಯಂಕರ ಹುಚ್ಚಿರುತ್ತೆ. ಆದ್ರೆ ಹೋಗ್ತಾ ಹೋಗ್ತಾ ಅಂದ್ರೆ ನಾವು ವರ್ಕ್ ಶುರು ಮಾಡಿದ್ಮೇಲೆ ಅಯ್ಯೋ ಅದ್ರ ಮೇಲೆ ಇಂಟ್ರೆಸ್ಟೇ ಕಮ್ಮಿ ಆಗ್ಬಿಡುತ್ತೆ. ಇವತ್ತು ನನ್ನ ಡೇ ಶುರುವಾಗಿದ್ದು ಅಪ್ಪ ಅಮ್ಮನ ವಿಶ್ವಾಸದಿಂದ. ಅದಾದ್ಮೇಲೆ ನಾನು ಮಾಮೂಲಿಯಾಗಿ ಕೆಲಸಕ್ಕೆ ಹೋದೆ. ಅದಾದ್ಮೇಲೆ ನಾನೊಂದು ಬೊಕ್ಕೆ ರಿಸೀವ್ ಮಾಡ್ಕೊಂಡೆ. ಇದು ನಂಗೆ ಕೂಡ ಸರ್ಪ್ರೈಸ್. ಅಪ್ಪ ಕಾಲ್ ಮಾಡಿ ಶ್ರೀ ವಿನಾಯಕ ಮೋಟರ್ಸ್ ಹಂಗ್ಳೂರ್ ಹತ್ರ ಬಾ ಅಂತ ಹೇಳಿದ್ರು. ಸರಿ ಅಂತ ನಾನು ರಿಕ್ಷಾ ಮಾಡಿ ಹೋದೆ. ಅಲ್ಲಿ ನೋಡಿದ್ರೆ ಒಂದು ಸಿಗ್ನೇಚರ್ ಆದ್ಮೇಲೆ ನಂಗೆ ಒಂದು ಗಾಡಿನೇ ಕೊಟ್ಬಿಟ್ರು. ಆಕ್ಚುಲಿ ಥ್ಯಾಂಕ್ಸ್ ಟು ಅಪ್ಪ. ಇದು ನನ್ನ ಕನಸು, ನನ್ನ ಅಪ್ಪನ ಗಿಫ್ಟು. ನಾನು ಅಪ್ಪನ ಹತ್ರ ಹೇಳ್ತಿದ್ದೆ ನಾನು ಹೀಗೆ ಗಾಡಿ ತಗೊಳ್ಬೇಕು ಅಂತ ಇದ್ದೆ ಅಂತ. ಬಟ್ ಇವರು ಈ ತರ ಸರ್ಪ್ರೈಸ್ ನಂಗೆ ಕೊಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಟಿವಿಎಸ್ ಅಸಿಸ್ 125 ಗಾಡಿ ಮಾತ್ರ ಸಿಕ್ಕಾಪಟ್ಟೆ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿದೆ. ಬ್ಲೂಟೂತ್ ಚಾರ್ಜರ್, ಸ್ಟೀಲ್ ಮಿರರ್ ಅಂಡ್ ಕಂಫರ್ಟೇಬಲ್ ಆಗಿ ಸಿಟ್ ಮಾಡಬಹುದು ನೀವು ಬೇಕಿದ್ರೆ. ಅಂಡ್ ಲಾಟ್ ಆಫ್ ಸ್ಪೇಸ್ ಕೂಡ ಇದೆ. ಕಾರ್ ಡಿಕ್ಕಿ 15 ಡೇಸ್ ನಾನು ಯೂಸ್ ಮಾಡಿ ಆದ್ಮೇಲೆ ಈ ಗಾಡಿ ಬಗ್ಗೆ ನಾನು ರಿವ್ಯೂ ಕೊಡಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಕಂಫರ್ಟೇಬಲ್ ಗಾಡಿ ಬೇಕು ಅಂದ್ರೆ ಪಕ್ಕ ನೀವು ಟಿವಿಎಸ್ ಅಸಿಸ್ ನ ಪರ್ಚೇಸ್ ಮಾಡಬಹುದು. ಮಕ್ಳಿಗೋಸ್ಕರ ಅಪ್ಪ ಏನಾದ್ರೂ ಕೊಡ್ಬೇಕಿದ್ರೆ 100 ಸಲ ಯೋಚನೆ ಮಾಡಿನೇ ಕೊಡ್ತಾರೆ. ಅಂಡ್ ಈ ಗಾಡಿ ಬಂದ ಮೇಲಂತೂ ನನಗೆ ಅದು 200% ಕನ್ಫರ್ಮ್ ಆಯ್ತು. ಮಾನಸ್ವಾಭಿಮಾನ ಅಂತ ಬಂದ್ರೆ ನಿಮ್ ಮುಂದೆ ಇರೋರು ಅದೆಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಅವರನ್ನ ಪರಿಗಣನೆಗೆ ತಗೊಳ್ಳೇಬೇಡಿ. ಇದು ನಾನು ಈ ವರ್ಷ ಕಲಿತ ಪಾಠ. ಸೊ ನನ್ನ ಡೇ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್.